ಈ ನನ್ನ ಮಗಳಿಗೂ ಹಂಗೇನಿ ಅಯ್ಯೋಳಿಯಂಗೂ ಹೊಸಿ ಬುದ್ಧಿ ಹೇಳಬೇಕು. ನನ್ನ ಮಕ್ಕಳು ಇಬ್ರು ಕಯ್ಯಪ್ಪಿಯ ಅಂತ ಹೇಳ್ಬಿಟ್ಟು ಹೇಳಿದ ಮಾತೇನೇ ಕೇಳೋಕ್ಕಿಲ್ಲ. ಹೆಂಗನ ಮಾಡಿ ನನ್ನ ಮಗಳನ್ನ ಅವಳಿನಿಂದ ದೂರ ಮಾಡಬೇಕು. ಹೆಂಗೆ ಮಾಡಲಿ? ನನ್ನ ಮಗಳಿಗೆ ಏನಾರ ಹೊಸಿ ಹೇಳ್ಬೇಕಲ್ಲ, ಏನೋ ಒಂಚೂರು ಫಿಟ್ಟಿಂಗ್ ಇಟ್ಬಿಟ್ಟು ಈಗ ಎಲೆಕ್ಷನ್ ಇಸಿ ಅಂತ ಹೇಳಿದ್ರೆ ಸುಮ್ಕೆ ಬಿಟ್ಬಿಡ್ತಾರ. ಎಲೆಕ್ಷನ್ ಇಸಿಗೆ ಸುಮ್ಮನೆ ಬಿಡಲ್ಲ. ಮತ್ತು ಬೇರೆ ಯಾವ ಥರ ನನ್ನ ಅಳಿಯನ್ನೂ ನನ್ನ ಮಗಳನ್ನ ದೂರ ಮಾಡಿಬಿಟ್ಟು ರಾಧನ ಹತ್ರ ಕಳ್ಸೋಕ್ಕಾಯ್ತದೆ ಹೇಳು? ಹೆಂಗಾರ ಮಾಡಿ ಕಳಿಸ್ಬೇಕಲ್ಲ. ಅತ್ತೆ ನನಗೆ ಗೊತ್ತಿತ್ತು ಕಣತ್ತೆ, ನನಗೆ ಗೊತ್ತಿತ್ತು ನೀವು ನನ್ನ ಹುಡಿಕೊಂಡು ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಭಾಳ ಚಂದ ಗೊತ್ತಿತ್ತು. ಯಾಕೆ ಹೇಳ್ರಿ ಈ ಅಳಿಯ ಅಷ್ಟು ಒಂಥರ ಮ್ಯಾಗ್ನೆಟ್ ಇಸ್ಕ ಅಂತಾರ ಅಲ್ವಾ ಅತ್ತೆ? ಹಾಳು ಬಿದ್ದೋಯ್ತು. ಏನಿಲ್ಲ ಅಳಿ ಅಂದರೆ ಅದು ಏನು ಅಂತ ಹೇಳಿದ್ರೆ, ನೀನು ಯಾಂಡ್ರು ಏನು ಸಂದಾಗ ದುಡಿತಾವಳಂತೆ ರಾಧಾ ಎಲ್ಲನೂ. ಅಯ್ಯೋ ಒಳ್ಳೆ ಲೆವೆಲ್ಲಾಗವಳಂತ ಇವಾಗ. ಎಲೆಕ್ಷನ್ ದುಡ್ಡು ಅದು ಅಂದರೆ ಎಲೆಕ್ಷನ್ ಅಂತಲ್ಲ, ಎಲೆಕ್ಷನ್ಗೆಲ್ಲ ದುಡ್ಡು ಕೊಟ್ಟವಳಂತೆ. ಅಷ್ಟೇ ಅಲ್ಲ, ಅದು ಏನೇನೋ ಅದು ಇದು ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಅಂತ ಮಾಡ್ತೀನಿ ಅಂತ ಓಡಾಡ್ತಾವಳಂತೆ. ಬೋ ಸಂದಕ್ಕವಳಂತೆ, ಸೂಪರ್ ಆಗವಳಂತೆ. ನೋಡು ಹೆಂಗವಳ ಜೊತೆ ನೆಮ್ಮದಿ ಇರ್ಬೋದು ತಾನೇ. ನನ್ನ ಮಗಳು ಮೊದಲೇ ಕಿತಾಪತಿ. ಮೊದಲೇ ಎಷ್ಟು ಕಿತಾಪತಿ ನನ್ನ ಮಗಳು ಅಂದರೆ ನಿಂಗೆ ಗೊತ್ತಿಲ್ವಾ? ಸುಮ್ಮನೆ ಇವಳ ಜೊತೆ ಇರೋದಕ್ಕಿನ್ನೂ ಆ ರಾಧನ ಜೊತೆ ಇದ್ದರೆ ಹೆಂಗಿರ್ಬೋದು ಇವಳು? ಸಂದಾಗ ಜೀವನ ಸೆಟ್ಲ್ ಆಯ್ತದೆ. ಅಯ್ಯೋ ನನ್ನ ಮಗಳು ಆಟವ ನೀನು ಇನ್ನೂ ನೋಡಿಲ್ಲ. ನನ್ನ ಮಗಳು ಆಟ ಮಾಡಿ 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 ಆಟವ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಹೇಳಿದ್ದು ಸುಮ್ಕೇನಿಯ ರಾಧನ ಜೊತೆ ಸೆಟ್ಲ್ ಆಗ್ಬಿಟ್ರೆ ಒಳ್ಳೆ ದುಡ್ಡು, ಒಳ್ಳೆ ಇನ್ಕಮ್ಮು ಎಲ್ಲನೂ ಇರ್ತದೆ. ಅತ್ತೆ ನೀವೇನು ಹೇಳ್ತಾ ಇದ್ದೀರಾ? ನೇತ್ರನು ನಾನು ದೂರ ಮಾಡೋಕೆ ಈ ಜುಲುಮ್ದಾಗ ಸಾಧ್ಯ ಇಲ್ಲ. ನನ್ನ ನೇತ್ರನು ದೂರ ಮಾಡಕ್ಕೆ ನೋಡ್ತಾ ಇದ್ದೀರಾ? ಅದು ಹೆಂಗೆ ದೂರ ಹೋಗ್ಬಿಡ್ತೀವಿ? ನಾನು ನೇತ್ರ ಈ ಜುಲುಮ್ದಾಗೂ ನಾನು ನೇತ್ರ ಇಬ್ಬರೂ ದೂರ ಆಗೋಕ್ಕಿಲ್ಲ. ನಾನು ಈ ಜುಲುಮ್ದಾಗೂ ನಾನಂತೂ ನೋಡು ನೇತ್ರನ ಬಗ್ಗೆ ನೀವು ಮಾತಾಡೋಕ್ಕೆ ನೀವು ಬರ್ಬೇಡಿ. ಲೇ ಮುದೇವಿ, ಆ ನೇತ್ರನ ತಗ ಏನಾಯ್ತು? ನನ್ನ ಮಗಳು ತಗೆ ನನ್ನ ಮಗಳು 10 ರೂಪಾಯಿ ದುಡಿಯೋಕ್ಕಿಲ್ಲ, ಏನೂ ಇಲ್ಲ. ಅವಳು ನೋಡ್ಲ ರಾಧಾ ಎಂತ ಸಂತಕೊಳ್ಳಿ, ರಾಧನ ಜೊತೆ ಇರಲ್ಲ ಅಂತ ಹೇಳಿದ್ರೆ ಬೇಡ 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 ಅಂತ ಓಡ್ಬತ್ತಿದ್ದಾರೆ. ನಿನಗೆ ತಲೆಗೆಲೆ ಕೆಟ್ಟಿಲ್ಲ ತಾನೇ ನಿನಗೆ? ಅಯ್ಯೋ ಮೂದೇವಿನ ತಗೊಬಿಟ್ಟು ಬಂದು ಏನೋ ನಿನ್ನ ಒಳ್ಳೇದಕ್ಕೆ ಅಂತ ಹೇಳಿದ್ರೆ ಹಿಂಗಾಡದೆ. ಅಯ್ಯೋ ಪಾಪ ಹೆಂಗೋ ಒಳ್ಳೇದಾಗಲಿ ಇವನಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ರಾಧಾ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾವ್ರೆ. ಹೋಗೊಂದು ಕಿತ ನೋಡೋಗು ಹೆಂಗವ್ರೆ ಅವರು ಅಂತ ಹೇಳ್ಬಿಟ್ಟು ಅವಳು ನೀನು ಎಂಡ್ರು ಅಂತ ಹೇಳ್ಬಿಟ್ಟು. ಜಮೀನು ಹೋಯ್ತದೆ ಕಣ್ಲಾ, ನಿನ್ನ ಜಮೀನೆಲ್ಲ ಹೋಯ್ತದೆ. ಅರ್ಥ ಮಾಡ್ಕೊಳ್ಳ, ಜಮೀನು ಹೋಯ್ತದೆ. ಜೊತೆಯಾಗೆ ಅದೇನೋ ಅಂತಾರಲ್ಲಪ್ಪ, ಫ್ಯಾಕ್ಟ್ರಿ ಗಿಕ್ಟ್ರಿದೆಲ್ಲ ಅದೇನೋ ಮಾಡ್ತಾಳಂತಲ್ಲ ಪುಡಿಯ, ಆ ಕಾಸೆಲ್ಲ ಹೋಯ್ತದೆ. ನನ್ನ ಮಾತು ಕೇಳ ಹೋಗ್ಲಾ? ಅತ್ತೆ ಪಿರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ನನ್ನ ಹುಡುಗಿನ ಬಿಟ್ಕೊಡಕ್ಕಿಲ್ಲ. ಏನು ಅನ್ಕೊಬಿಟ್ಟಿದ್ದೀರಾ ನೀವು? ನನ್ನ ಹುಡುಗಿ ಅಂತಂದ್ರೆ ನಾವು ಸಾಮಾನ್ಯ ಅಂತ ಅನ್ಕೊಬಿಟ್ರೆ ನನ್ನ ಹುಡುಗಿ ಅಂತ ಹೇಳಿದ್ರೆ ನೀವು ಏನತ್ತೆ ಅನ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಹೆಂಡತಿ ಬಗ್ಗೆ ನೀವು ಮಾತಾಡಕ್ಕೆ ಬರಬೇಡಿ ಕಣತೆ. ಆ ರಾಧಾ ಅವಳು ಸರಿ ಇಲ್ಲ, ಅವಳು ಬರೀ ಬುದ್ಧಿ ಮಾತು ಕೇಳ್ಕೊಂಡು ಹಾಳಾಗೋಗೋದೇನಿಯ ನೋಡಿಯತ್ತೆ. ನೀವು ಈ ವಿಷಯನ ಹೇಳೋಕ್ಕೆ ಏನೋ ಬಂದಿದ್ದೀರಾ ಅಂತಂದರೆ ದಯವಿಟ್ಟು ಇಲ್ಲಿಂದ ಹೊಂಟ್ಬಿಡಿ ಅಷ್ಟೇ ನೆನೆಯ. ಏನೋ ಬಿಡು ಪಾಪ, ನಮ್ಮನ್ನ ಎಲೆಕ್ಷನ್ಗೆ ಸಹಾಯ ಕೇಳಕ್ಕೆ ಬಂದವ್ರೆ ಅಂತ ಅನ್ಕೊಂಡ್ರೆ ಹಿಂಗೆ ಹೇಳೋದು ಎಷ್ಟು ಬೇಜಾರಾಯ್ತಾಯ್ತು ನನಗೆ ಅಂತ ಹೇಳಿದ್ರೆ ಈ ಅಪ್ಪ ಥೂ ಬುಟ್ಟಾಕಿ. ಅಳಿ ಅಂದರೆ ನೀವು ಸುಮ್ಕೇನಿಯಾ ಎಲೆಕ್ಷನ್ಗೆ ಸಹಾಯ ಮಾಡ್ದಂಗೆ ಏನಿ ಅಂತ ಅನ್ಕೊಬಿಟ್ಟು ಸುಮ್ಮನೆ ಏನಿಯ ಹೋಗೋದು ಕಲ್ತ್ಕೊಳ್ಳಿ. ಇದೇನು ಒಳ್ಳೆ ನೆನೆಯ ಹಿಂಗಲ್ಲ, ನನ್ನ ಮಗಳಿಂದ ಬಿದ್ದಿದ್ರಲ್ಲ, ನಾ ಯಾಕಾಸ್ ದುಡಿಯೋಕ್ಕಿಲ್ಲ ಏನಿಲ್ಲ. ನೋಡಿ ಸುಮ್ಕೇನಿಯ ಹೋಗೋದು ಕಲ್ತ್ಕೊಳ್ಳಿ ಅಷ್ಟೇ ಏನಿಯ. ನಾನು ಎಲೆಕ್ಷನ್ಗೆ ನನಗೂ ಓಟುಗಳನ್ನ ಬೀಳ್ತವೆ. ನೀವು ಸುಮ್ಕೇನಿಯ ಹೋಗಿ ರಾಧನ ಜೊತೆ ಸಂಡಾಕಿರಿ. ಪಾಪ ರಾಧನ್ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತದೆ. ನನ್ನ ಮಗಳೇ ಇವಾಗ ರಾಧನ್ ಭಾಳ ಹಾಳು ಮಾಡ್ಬಿಟ್ಲು. ನೋಡು ಸುಮ್ಕೇನಿಯ ಹೋಗೋದು ಕಲ್ತ್ಕೊಳಪ್ಪ ನೀನು. ಹೋಗು ಸುಮ್ಕೇನೇನೆ. ಇಲ್ಲ ಅತ್ತೆ, ಸಾಧ್ಯನೇ ಇಲ್ಲ ಕಣತ್ತೆ. ಸಾಧ್ಯ ಅನ್ನೋದಿಲ್ವೇ ಇಲ್ಲ. ನನ್ನ ಹೆಂಡತಿ ನಾನು ನೇತ್ರನ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ನೀವು ಏನಾರ ಅನ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನಾನು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ನಾನು ನೇತ್ರನ ಜೊತೆನೇ ಇದ್ದೀನಿ. ಯಾಕೆ ಹೇಳು? ಅಷ್ಟು ಇಷ್ಟಪಡ್ತೀನಿ ನಮ್ಮ ಹುಡುಗಿ ನೇತ್ರನ. ನನಗೆ ನಮ್ಮ ಹುಡುಗಿ ನೇತ್ರ ಅಂದರೆ ಭಾಳ ಇಷ್ಟ. ನೇತ್ರ ಅಂತಂದರೆ ನನಗಂತೂ ಅದಕ್ಕೆ ತಾನೇ ಇಲ್ಲೇ ಇರೋದು. ನೋಡಿ ನನಗೆ ಈ ಕಥೆ ಎಲ್ಲ ಹೇಳೋಕೆ ಬರಬೇಡಿ. ರಾಧಾ ಅಂತ ಹೇಳ್ಬಿಟ್ಟು ಆ ರಾಧನ್ನ ಬಿಟ್ಬಿಟ್ಟಿದ್ದೀನಿ. ಆಸ್ತಿಗೆ ಕಿತ್ಕೋತೀನಿ. ನನ್ನ ಜಮೀನು ನಾನು ಕಿತ್ಕೊಂಡು ನನಗೆ ಹೆಂಗೆ ಮಾರ್ಕೋಬೇಕು ಅಂತ ಗೊತ್ತು. ಈ ಕಿತ್ತೋದು ನನ್ನ ಮಗಳನ್ನ ದೂರ ಮಾಡೋಕ್ಕಾಗೋದೇ ಇಲ್ವ ನನ್ನ ಕೈಲಿ? ಏನಾರ ಒಂದು ಕೆಲಸ ಮಾಡಲೇಬೇಕು. ಲೇ ಬದ್ರಿ, ಎಲೆಕ್ಷನ್ನಾಗಿ ಗೆಲ್ಲಬೇಕು ಅಂತಂದರೆ ಏನೋ ಒಂದು ಮಾಡಲೇಬೇಕು. ನೀನಂತಂದ್ರೆ ಎಲೆಕ್ಷನ್ನಾಗಿ ಗೆಲ್ಲಬೇಕು ಅಂತ ಹೇಳಿದ್ರೆ ಏನೇ ಮಾಡ್ತೀಯಾ? ಹೀಗಾಗಲೇ ನಿನಗೆ ಜಯ್ಯಕ್ಕನೇ ಗೆಲ್ಲೋದು ಅಂತ ಊರಿಗೆ ನಿನಗೆ ಗೊತ್ತಾಗೋಗ್ಬಿಟ್ಟೈತೆ. ಊರವರೆಲ್ಲ ನನ್ನ ಆಪೋಸಿಟ್ ನಿನಗೆ ಅಂಥದ್ರಾಗೆ ಇವಾಗ ಏನು ಮಾಡೋದು? ನಂಗಂತೂ ಅರ್ಥ ಆಯ್ತಿಲ್ವಲ್ಲ ಇವಾಗ. ಏನು ಮಾಡೋದು? ನನ್ನ ಮಗಳಿಗೆ ಏನೇ ಬುದ್ಧಿ ಹೇಳ್ಬೇಕು. ಇಲ್ಲ ಅಂತಂದರೆ ನನ್ನ ಮಗಳಿಂದ ನಾನು ಹೋಗಬೇಕು. ಇಲ್ಲ ಅಂದರೆ ಸರ್ ಬರೋಕ್ಕಿಲ್ಲ. ಇರು, ನನ್ನ ಮಗಳನ್ನ ಏನು ಯಾಕೆ ಹೇಳ್ತೀನಿ. ಮಗಳೇ ನೇತ್ರ, ಮಗಳೇ. ಯಾಕಮ್ಮ ಈ ಮಗಳು ನೆನಪಾಗೋಗ್ಬಿಟ್ಲ ನಿನಗೆ? ಈಗ ಹುಡಿಕೊಂಬಿಟ್ಟು ಬಂದ್ಬಿಟ್ಟ ನೀನು? ಮನೆಯಿಂದ ಈಚೆ ಕಡಿಗೆ ಹೋಗು ಅಂತ ಕಳಿಸ್ಬಿಟ್ಟು ನನ್ನ ಗಂಡನ್ನ ಇವಾಗ ನೆನಪಾಗೋಗ್ಬಿಟ್ವಾ? ಬಿಡು, ಈಗ ನೆನಪಾಗಿ ನಾನಂತೂ ನಿಮ್ಮ ಮನೆಗೆ ಬರೋಕ್ಕಿಲ್ಲ. ನಾನು ಯಾಕೆ ನಿಮ್ಮ ಮನೆಗೆ ಬರಲಿ? ನೀನೇನೇ ಬೈದ್ಬಿಟ್ಟು ಕಳಿಸಿದ್ಯಾ ಅಂತಂದರೆ ಬರೋಂಥ ಅವಶ್ಯಕತೆ ನನಗೇನೂ ಇಲ್ಲ. ನಾನಂತೂ ಬರೋದೂ ಇಲ್ಲ. ನಾನು ಯಾಕೆ ಬರಲಿ? ನನಗೇನು ತಲೆಗಿಲ್ಲ ಕೆಟ್ಟುಬಿಟ್ಟೈತೇನು ಬರೋಕ್ಕೆ? ನಾನಂತೂ ಬರೋಕ್ಕಿಲ್ಲ. ಲೇ, ನಿನ್ನ ಮೇಲೆ ಯಾವಾಗೂ ನನಗೆ ಪಿರುತಿ ಇದ್ದೇ ಇರ್ತದೆ ನೋಡು. ನನಗೆ ನಿನ್ನ ಮೇಲೆ ದ್ವೇಷನ ನನಗೇನಾದ್ರೂ ನೀನಂದರೆ ನನಗೆ ಬಲಿಷ್ಠ ನಿನಗೆ. ನೀನು ಬಿಟ್ಕೊಟ್ಬಿಡಕ್ಕೆ ನನಗೇನು ಆಸೆನಾ? ನೀನಂದರೆ ಎಷ್ಟಿಷ್ಟ ಹೇಳು ನನಗೆ, ಅಷ್ಟಿಷ್ಟ ನೀನು ಅಂತ ಹೇಳಿದ್ರೆ ಇದೊಳ್ಳೆ ಸಂದ ಕೇಳ್ತಿಗಲ್ಲ ನೀನಂತೂ. ನೋಡಮ್ಮಿ, ನೀನು ಒಳ್ಳೇದನ್ನು ಬಯಸಕ್ಕೆ ಅಂತಲೇ ಈಚೆ ಕಡೆ ಕಳಿಸಿದ್ದು. ನಿನ್ನ ಗಂಡಂಗೋಸಿ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು. ನನಗನ್ನಿಸ್ತಂಗೆ ನಿನ್ನ ಗಂಡಂಗೇನೋ ಬುದ್ಧಿ ಬರೋಂಗೆ ಕಾಣೆ. ಏನು ನಿನ್ನ ಗಂಡ ಸಂದಕ್ಕಿತ್ತೀರಾ? ನಿನ್ನ ಗಂಡ ಇಬ್ರು ಹೆಂಗೋನು ಚೆನ್ನಾಗಿತ್ತೀರಾ ಹಂಗೆ ಹಿಂಗೆ ಅಂತ ಅನ್ಕೊಂಡು ನಾನು ಏನೋ ಅನ್ಕೊಂಡೆ. ಬಿಡು, ಸಂದಕ್ಕಿರಲಿ ಇಬ್ರು ಅಂತ ಹೇಳ್ಬಿಟ್ಟು. ನೀವು ನೋಡಿದ್ರೆ ಒಬ್ರಿಗೊಬ್ರಿಗೆ ಹಿಂಗೆ ಮಾಡ್ಕೊಂಡದೆ ಕೆಲಸ ಕಾರ್ಯಕ್ಕೆ ಹೋಗಿದಂಗೆ ಒಂದು ಇಲ್ಲಿ ಸೇರ್ಕೊಂಡಿದ್ದೀರಾ. ಅಲ್ಲ, ನಿನ್ನ ಗಂಡ ನೀನು ಮೋಸ ಮಾಡ್ಬೋದೆ.
ನನ್ನ ಗಂಡ ನನಗೇನು ಮೋಸ ಮಾಡ್ತಾವನಿ? ನನಗೆ ಯಾಕೆ ಮೋಸ ಮಾಡ್ತಾವ ನನ್ನ ಗಂಡ? ಲೇ ಮನಿಯಾಳಿ, ನೀನು ಒಳಗಡೆ ಕುಂತ್ಕೊಂಬಿಟ್ಟು ನೋಡಿದ್ರೆ ಏನೇ ಗೊತ್ತಾಯ್ತದ ನಿನಗೆ? ಒಳಗಡೆ ಕುಂತ್ಕೊಂಬಿಟ್ಟು ನೋಡಿದ್ರೆ ನಿನಗೆ ಈಚೆ ಕಡೆ ಹೋಗಿ ನೋಡು, ನಿನ್ನ ಗಂಡ ಅವನೆಲ್ಲ ಕಂತ್ರಿ ನನ್ನ ಮಗ ಅವನು. ಹೋಗಿ 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 ತಿರ್ಗಾರ ಅದನ್ನ ಜೊತೆಗೆ ಸೇರ್ಕೊಬಿಟ್ಟವನೇ ಕಣಮ್ಮಿ. ಏನಮ್ಮ ಹೇಳ್ತಾ ಇದೆಯಾ? ದೇವ್ರಣೆ ಕೇಳ್ತಾ ಇದೆಯಾ? ದೇವ್ರಣೆ ಮತ್ತೆ ರಾಧನ ಜೊತೆ ಓಡಾಡ್ತಾವ ನನ್ನ ಗಂಡ? ಅಲ್ಲ ಕಣಮ್ಮಿ, ಯಾರ ನಮ್ಮ ಮಗಳು ಸಂಸಾರ ಹಾಳಾಗೋಗ್ಲಿ ಅಂತ ತಿಳ್ಬಿಟ್ಟು ಹೇಳ್ತಾರೆ. ಹೇಳು, ಮಗಳು ಸಂಸಾರ ಸಂದಾಕಿರ್ಬೇಕು, ಮಗಳು ಸಂದಾಕಿರ್ಬೇಕು, ಮಗಳಂಗಿರ್ಬೇಕು, ಮಗಳಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಆಸೆ ಪಡ್ತಾರೆ. ಯಾವ್ದನ ತಾಯಿ ಸುಮ್ಮನೆ ಗಂಡ ಹೆಂಡ್ರು ದೂರ ಮಾಡಕ್ಕೆ ನೋಡ್ತಾಳ? ನನಗೇನು ತಲೆ ಕೆಟ್ಟೋಗ್ಬಿಟ್ಟೈತಾ? ನಾನು ಇವಾಗ ನೋಡಿದೆ ರಾಧನ್ ಜೊತೆ ಕಿಲ 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 ಮಾತಾಡ್ಕೊಂಡು ನಿಂತಿದ್ದ ಕಣಮ್ಮಿ. ಈಗ ನೋಡ್ಕೊಂಬಿಟ್ಟು ಬಂದೆ ನಾನು ಬರ್ಬೇಕಾರೆ. ಯಪ್ಪ, ನನಗಂತೂ ಒಂದು ದುಃಖ ಆಗೋಗ್ಬಿಡ್ತು. ನನ್ನ ಮಗಳ ಜೀವನ ಹಾಳಾಗೋಯ್ತದಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ನಿಂಗೆ, ಬ್ಯಾಡವೆ ಅವನು ಬುಟ್ಟು ಕಳಿಸ್ಬಿಡೆ ಅವನ್ನ, ಬ್ಯಾಡವೆ ಅವನು ಅಂತ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ ನೀನಂತೂ, ಬುಟ್ಟು ಕಳ್ಸೋಕ್ಕಿಲ್ವಲ್ಲ ನೀನಂತೂ. ಎಷ್ಟು ಹೇಳಿದ್ರು ನನ್ನ ಗಂಡ ಅಂತ ಹೇಳ್ಬಿಟ್ಟು ಹೊತ್ತಾಕೊಂಡಿದ್ದೀಗ ಹೋಗು. ಅದಕ್ಕೆ ನಿನ್ಗೆ ಹಿಂಗೆ ಎಲ್ಲನೂ ಆಯ್ತಿರೋದು ನಿನ್ಗಂತೂ. ಇನ್ನೊಂದು ಸ್ವಲ್ಪ ದಿನ ಗಂಡ ಹೆಂಡ್ತಿ ಅವರಿಬ್ರು ಒಂದಾಯ್ತಾರೆ. ಮಗಳೇ, ನಿನಗೆ ಯಾವ ಲಾಭನೂ ಇಲ್ಲವೇ? ಅವಳು ಮೊದಲನೇ ಹೆಂಡ್ತಿ ಡೈವರ್ಸೂ ಕೊಟ್ಟಿಲ್ಲ, ಏನು ಸಿಗೋಕ್ಕಿಲ್ಲ ನಿನಗಂತೂ. ಪಂಗ್ನಾಮ ಸಿಗ್ತದೆ ಅಷ್ಟೇ. ನೀನು ಇರೋ ಲೆಕ್ಕ ನೀನು ಹೆಂಡ್ತಿ ಸ್ಥಾನದಾಗೆ ಇಲ್ಲ. ಅವಳು ಹೋಗ್ಬಿಟ್ಟು ಏನಾರ ರಾಧ ಕಂಪ್ಲೇಂಟ್ ಹಾಕಿದ್ಲು ನಿನ್ನ ಮ್ಯಾಲೆ ಅಂದರೆ ಕಂಬಿ ಎಣಿಸ್ತಾ ಇತ್ತೀಗ ನೀನಂತೂ ಲೆಕ್ಕ ಹಾಕು. ಅಯ್ಯೋ ಅಮ್ಮ, ಭಯವಾಯ್ತಾಯ್ತು ನನಗಂತೂ. ಏನು ಮಾಡಲಿ ಅಂತಲೇ ಗೊತ್ತಾಯ್ತಿಲ್ಲ. ನನ್ನ ಗಂಡಿಂತ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡೆ ಏನೂ ಇರಲಿಲ್ಲ. ನಾನೇ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ನೀನು ಕೇಳ್ಕೊಂಬಿಟ್ಟು ಬರ್ಬೇಡ, ನಾನೇ ನಿನಗೆ ಫೋನ್ ಹಾಕ್ತೀನಿ. ಯಾವಾಗ ಜೊತೆಗಿತ್ತಾರಲ್ಲ ಅವಾಗ ಫೋನ್ ಹಾಕ್ತೀನಿ ನೋಡು. ನೀನೇನ ಕಣ್ಣಾರೆ ನೋಡಿದೆ ಅಂತ ಹೇಳಿದ್ರೆ ನೀನಂತೂ ಬಿಟ್ಬಿಡ್ಬೇಕು, ಸರಿನಾ? ನೀನು ಬಿಟ್ಬಿಡ್ತೀಯಾ ಏನಾರ ನೋಡಿದ ತಕ್ಷಣ ನೀನು ಅವ್ರನ್ನ? ಅಮ್ಮ, ನನ್ನ ಗಂಡನ ಬೋಲಿ ಇಷ್ಟಪಡ್ತಾನೆ ಕಣಮ್ಮ. ನಿಜವಾಗ್ಲೂ ಅವ್ನು ಹಿಂಗೆ ಮಾಡ್ತಾವನೆ ಅಂತ ಹೇಳಿದ್ರೆ, ನಿಜವಾಗ್ಲೂ ರಾಧನ ಜೊತೆ ಚೆನ್ನಾಗಿದ್ದ ಅಂದರೆ ನಾನು ಯಾಕೆ ಜೊತೆಯಾಗಿರಲಿ? ನಾನಂತೂ ಬಿಡ್ತೀನಿ, ನಿಜವಾಗ್ಲೂ ಬಿಟ್ಬಿಡ್ತೀನಿ ನಾನಂತೂ. ನನಗೆ ಎಷ್ಟು ಬೇಜಾರಾಯ್ತಾಯ್ತು ಗೊತ್ತೇನು? ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನು ಹಂಗೆ ನೀನು ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಒತ್ತಾಕೊಂಡು ಇದ್ಬಿಟ್ಟು ಇವಾಗ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳು? ಅಮ್ಮ, ನನ್ನ ಗಂಡನ ಅವ್ಳ ಜೊತೆ ಮಾತಾಡ್ತಿರ್ಬೇಕಾರೆ ಹಂಗೆ ತಕ್ಷಣ ಫೋನ್ ಹಾಕ್ಬಿಡು. ಈ ಬದ್ರಿ ಎಲೆಕ್ಷನ್ ನಂಗೆ ಗೆಲ್ಲಬೇಕು ಅಂದರೆ ಈ ಬದ್ರಿ ಏನು ಬೇಕಾದರೂ ಮಾಡ್ತಾಳೆ. ಈ ಬದ್ರಿ ಸುಮ್ಕೆ ಅಂತೂ ಅಲ್ಲ, ಎಲ್ಲ ಮಾಡೋಕ್ಕೂ ರೆಡಿ. ನನ್ನ ಮಗಳು ಅಳಿಯನ್ನೇ ದೂರ ಮಾಡಕ್ಕೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಈ ಬದ್ರಿ ಎಲೆಕ್ಷನ್ಗೋಸ್ಕರ ಇನ್ನೇನೇನು ಮಾಡ್ಬೋದು ಯೋಚನೆ ಮಾಡಿ. ಅಷ್ಟು ಇಷ್ಟಲ್ಲ, ಎಲ್ಲ ಮಾಡ್ತೀನಿ ನಾನಂತಂದ್ರೆ. ನನಗೆ ನೀನು ಕಿರಿಕ್ ಮಾಡೋಕ್ಕೆ ಗೊತ್ತಾಳಲ್ಲ. ನನ್ನ ಮಗಳೇ ನಿನಗೆ ಎಲೆಕ್ಷನ್ನಾಗ ಸೋಲಕ್ಕೆ ಅಲ್ಲ. ಇವಳಿಗೆ ಯಾವನ ನಾವು ಚೆನ್ನಾಗಿರೋನ್ನ ಕರ್ಕೊಬಿಟ್ಟು ಬಂದು ತಗ್ಲಾಕ್ತೀನಿ. ಸುಮ್ಕೆ ನೀನು ಇರೋಕ್ಕಿಲ್ಲ ಇವಳಂತೂ. ಸರಿ ಕಣಮ್ಮಿ, ನ್ಯಾಯೋರು ದಿನ ಮೀಟ್ ಮಾಡ್ತಿರ್ತಾರೆ. ಸರಿ, ಯಾರನ್ನ ನಮ್ಮ ಆಳುಗಳನ್ನ ಬಿಟ್ಬಿಟ್ಟು ಎಲ್ಲಿ ಮೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೋಡ್ಬಿಟ್ಟು ನಿಂಗೆ ಫೋನ್ ಹಾಕ್ತೀನಿ. ಫೋನ್ ಹಾಕಿದಾಗ ನೀನು ಅಲ್ಲಿಗೆ ಬರೀವಂತೆ, ಸರಿನಾ? ಆಮೇಕಿಂದ ನೋಡ್ಬಿಟ್ಟು ನೀನೇ ಏನು ತೀರ್ಮಾನ ಬೇಕು ಆ ತೀರ್ಮಾನವ ತಗೊಳ್ಳುವಂತೆ. ನನಗೇನೋ ನಿನ್ನ ಗಂಡನ ಜೊತೆ ಇರೋದಕ್ಕಿಂತ ಬಿಟ್ಬಿಡೋದು ವಾಸಿ. ಹೆಂಗಂದ್ರೆ ದುಬೈಯಿಂದ ನಿಮ್ಮ ಮಾವನ ಕರೆಸ್ತೀನಿ. ಸುಮ್ಕೇನೆ ಮದುವೆ ಮಾಡ್ಕೊಂಡು ನೀವು ಮುಂದೆ ಇದ್ಬಿಡು. ಈಗಲೇ ಹೇಳಿದ್ದೀನಿ. ಏನು ಕದೇನೋ ನಿನಗಂತೂ ಹೇಳೋಕ್ಕಾಗಕ್ಕಿಲ್ಲ ನಾನಂತೂ. ಏನೋ ಇರೋದನ್ನ ಹೇಳಿದ್ದೀನಿ. ರಾಧಂಗೆ ಇವಳನ್ನ ಕೊಟ್ಬಿಟ್ಟು ಸುಮ್ಕೇನೆ ನಿನ್ನ ಪಾಡು ನಿಮ್ಮ ಮಾಮೂನ ಮದುವೆ ಮಾಡ್ಕೊಂಡು ನೀನು ಹೋಗೋದು ನನ್ನ ಪ್ರಕಾರ ಎಷ್ಟೋ ವಾಸಿ. ಕರೆಸ್ತೀನಿ ಮಾಮೂನ. ಫಸ್ಟ್ ಇವ್ನು ಯೋಗ್ಯತೆಯ ನೋಡ್ಕ, ಸರಿನಾ? ಈಗಲೇ ಹೇಳಿದ್ದೀನಿ. ಅಮ್ಮ, ಫಸ್ಟ್ ನನ್ನ ಗಂಡ ಸರಿ ಇಲ್ಲ ಅಂತ ಗೊತ್ತಾಗಬೇಕು. ಆಮೇಕಿಂದ ಬೇಕಾದ್ರೆ ಮಾಮೂನ ಕರ್ಸಿವಂತೆ. ಮೊದಲೇ ನನ್ನ ಮಗ ಸರಿ ಇಲ್ಲ ಅಂತ ನಂಗೆ ಗೊತ್ತಾಗೋದು ಬೇಡವೇನು? ನನ್ನ ಮಗ ಸರಿ ಇಲ್ಲ, ಇವ್ನು 420 ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡ್ತಾವನೆ ಅಂತ ಗೊತ್ತಾಗಿದ ತಕ್ಷಣ ನನ್ನ ಮಗನ ಜೊತೆ ಯಾರಮ್ಮ ಇರ್ತಾರೆ? ನಾನೇ ಬಿಟ್ಬಿಡ್ತೀನಿ. ಇವ್ನ ಜೊತೆ ಇರೋಂಥ ಅವಶ್ಯಕತೆ ನನಗೇನು ಇರೋಕ್ಕಿಲ್ವಲ್ಲ, ನಾನೇ ಹೋಗುತ್ತು ಬಿಟ್ಬಿಡ್ತೀನಿ. ಇವನ ಜೊತೆ ನಾನೇನು ಇರೋಕ್ಕಿಲ್ಲ. ಇಷ್ಟು ಸಾಕು ನನಗೆ. ಇಷ್ಟೈತಲ್ಲ, ಇನ್ನಿದ್ದಕ್ಕಿನ್ನೂ ನಂಗೆ ಇನ್ನೇನು ಬೇಕು? ಏನಾನ ಒಂದು ಮಾಸ್ಟರ್ ಪಿಲ್ಲನ್ ಮಾಡಿ ಆಮೇಕಿಂದ ನನ್ನ ಮಗಳನ್ನ ಅಳಿಯನ್ನ ದೂರ ಮಾಡಿ ನನ್ನ ತಮ್ಮಂಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಓಡಿ ಕಳಿಸ್ಬಿಡ್ತೀನಿ ಅಷ್ಟೇ. ನೀವು ಮುಂದೆ ಇತ್ತಲ್ಲ ಅವಳನ್ನ ಬೇಕು ನನ್ನ ಮಗನ ಕಟ್ಕೊಂಡು. ಅಯ್ಯೋ, ಯಾಕೆ ಬೇಕು ಸುಮ್ಕೆನೆ ದೊರೀದ್ರು ನನ್ನ ಮಗ ಇವನು. ಅತ್ತೆ ಇನ್ಫಾರ್ಮೇಶನ್ ಗೊತ್ತಾಯ್ತಾ ನಿಮಗೆ? ಇನ್ಫಾರ್ಮೇಶನ್ನು ಆ ಮನೆಯಾಳಿ ಪೊದ್ದಿ ಊರಾಗೆಲ್ಲ ಫ್ರೀ ಕ್ಯಾಂಪು ಹುಷಾರಿಲ್ದವ್ರಿಗೆ ಚೆಕ್ ಮಾಡ್ಸೋಕ್ಕೆ ಫ್ರೀಯಾಗಿ ಡಾಕ್ಟ್ರನ್ನ ಬೇರೆ ಕರೆಸ್ತಾಳಂತೆ ಕಣತ್ತೆ. ಅವಳು ಯಾಕ್ಲ ಕರೆಸ್ತಾಳಿನ? ಅವಳೇನು ಕರ್ಸಕ್ಕಿಲ್ಲ ಬಿಡು. ಯಾವುದೋ ಹಳೆ ಕಾಲದ ಮಾತು ಅನ್ನಿಸ್ತದೆ. ಇಲ್ಲ ಕಣತ್ತೆ, ನಿಜವಾಗೂ ಯಾವುದೋ ಡಾಕ್ಟ್ರನ್ನ ಕರೆಸ್ತಾವ್ರಂತೆ. ನೋಡಿ, ಡಾಕ್ಟ್ರನ್ನ ಕರೆಸಿದ ತಕ್ಷಣ ನೀವು ಊರಾಗೆಲ್ಲ ಫ್ರೀ ಉಚಿತ ಚಿಕಿತ್ಸೆ, ಕೆಮ್ಮು ನೆಗಡಿ ಜ್ವರ ಅದು ಇದು ಎಲ್ಲ ಬಂದ್ರೂ ಎಲ್ಲನೂ ಫ್ರೀಯಾಗಿ ನೋಡ್ತಾರಂತೆ. ಅದಕ್ಕೆ ನೀನು ಫ್ರೀಯಾಗಿ ನೋಡೋದಕ್ಕೆ ಅಂತ ನೀನು ಇಷ್ಟೆಲ್ಲನೂ ಇದು ಮಾಡಿರೋದು, ಫ್ರೀಯಾಗಿ ನೋಡೋಕ್ಕೆ ಅಂತ ನೀನು. ನೋಡು, ನೀನು ಅದನ್ನ ಮೊದಲೇ ಮಾಡಿದ್ರೆ ನಿನಗೂ ಹೆಂಗೋನು ಓಟುಗಳೆಲ್ಲ ಶನೇ ಬೀಳ್ತಾವ. ಯೋಚನೆ ಮಾಡತ್ತೆ. ಯೋನ್ ಭದ್ರಮ್ಮ, ಎಲೆಕ್ಷನ್ ಪ್ರಚಾರ ಹುಸಿ ಕಮ್ಮಿ ಆಗೋಗ್ಬಿಟ್ಟೈತೆ. ಪೊದ್ದು ಎಲೆಕ್ಷನ್ ಪ್ರಚಾರ ಜೋರಾಗಿ ಏನು ಐತೆ. ಯಾರೋ ನಾಡದ್ದು ಊರಿಗೆ ಡಾಕ್ಟ್ರು ಬರ್ತಾರಂತೆ. ಆ ಡಾಕ್ಟ್ರು ಎಲ್ಲನೂ ಫ್ರೀಯಾಗಿ ನೋಡ್ತಾರಂತೆ. ನಮ್ಮ ಪೊದ್ದು ಎಷ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಲು ಎಲ್ಲನೂ ಗೊತ್ತೇನು?
ಅಯ್ಯೋ ನಾನು ಡಾಕ್ಟ್ರನ್ನ ಕರೆಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ನಾನು ನೋಡರಿ ನಮ್ಮ ಜನ ಏನಂತಾರೋ ಅನ್ಕೊಂಡಿದ್ದೆ. ಅಯ್ಯೋ ಅವಳೇನು ಕರ್ಸೋದು ಡಾಕ್ಟ್ರನ್ನ, ನಾನು ಕರ್ಸಿದಂಗಿತ್ತೀನಿ ನಾನು ಡಾಕ್ಟ್ರನ್ನ, ನಾನು ಕರ್ಸ್ತೀನಿ ಡಾಕ್ಟ್ರನ್ನ. ಅಯ್ಯೋ ನೋಡಕ್ಕ, ನಾನು ಒಳ್ಳೆ ಕೆಲಸ ಮಾಡ್ತೀವಿ. ಪದ್ದಿ ಪ್ರಚಾರ ತಗೋತಾವಳೆ, ನಾನು ಪ್ರಚಾರ ತಗೋತಿಲ್ಲ ಅಷ್ಟೇನಿಯ. ಅವಳು ಒಬ್ಳಿಗೆಲ್ಲ ತಲೆ ಇರೋದು ಡಾಕ್ಟ್ರನ್ನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು, ನನಗೂ ತಲೆ ಐತೆ ಡಾಕ್ಟ್ರನ್ನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಹತ್ರ ಬಂದಮೇಲೆ ಎಲೆಕ್ಷನ್ ಹತ್ರ ಬರಲಿ ಕರ್ಸನಿ ಅಂತ ಸುಮ್ಕಿದ್ದೆ ಅಷ್ಟೇನಿಯ. ನಾನು ಉಚಿತ ಚಿಕಿತ್ಸೆ ಮಾಡಿಸ್ತೀನಿ ಡಾಕ್ಟ್ರನ್ನ ಕರೆಸ್ಬಿಟ್ಟು, ನೀವು ಯೋಚನೆ ಮಾಡಬೇಡಿ ಸುಮ್ಕಿರಿ. ಏನೋ ಕಣಮ್ಮ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಯ್ಯೋ ನನಗೂ ಸಣ್ಣ ನೋವು, ಕೈ ನೋವು, ಕಾಲು ನೋವು, ಆ ನೋವು ಈ ನೋವು ಅಂತ ಹೇಳ್ಬಿಟ್ಟು ನನಗೂ ನೋವು ಬಂದು ಕುಂತ್ಬಿಟ್ಟೈತೆ ನನಗಂತೂ. ಅಯ್ಯೋ ದೇವ್ರೇ, ಹೆಂಗೋ ದುಡ್ಡಿಗೆ ನೋಡ್ಸ್ಕೊಳಕ್ಕೆ ಹಾಕಿಲ್ಲ. ಈ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರಿಸಿ ತೋರಿಸ್ತಾನೆ ಇದ್ದೀನಿ. ಊರಿಗೆ ಬರ್ತಾರೆ ಅಂತಂದರೆ ಊರಾಗೆ ಏನಿಯ ತೋರಿಸ್ಬೋದಲ್ವೇ, ಅದಕ್ಕೆ ಏನಿಯ ಊರಾಗೆ ಏನಿಯ ತೋರಿಸ್ಕೊಂಡೇನ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಹೆಂಗೋ ನೀವೆಲ್ಲ ಕರೆಸಿದ್ರೆ ನಮ್ಮ ಪುಣ್ಯಕ್ಕೆ ಹೆಂಗೋ ನಾನು ತೋರಿಸ್ಕೊಡತ್ತಾಗ ನೆಮ್ಮದಿಯಾಗಿರ್ತೀನಿ. ಸರಿ ಆಯ್ತು ಹೇಳಿ, ತೋರಿಸ್ತೀನಿ ಕರೆಸ್ತೀನಿ ಡಾಕ್ಟ್ರು ಬರ್ತಾರೆ. ಅಯ್ಯೋ ಗೊತ್ತಿರೋ ಬೇಜಾನ್ ಜನ ಅವರೇ ಬರ್ದಂಗೆ ಇರ್ತಾರೆ, ಬಂದೇ ಬರ್ತಾರೆ ಬಿಡಿ. ಅತ್ತೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಕಣತ್ತೆ, ನೀವು ತಲೆನೇ ಕೆಡ್ಸ್ಕೊಬಿಡಿ. ಡಾಕ್ಟ್ರು ತಾನೇ, ನಾನು ಕರೆಸ್ತೀನಿ ಡಾಕ್ಟ್ರನ್ನತ್ತೆ. ನೋಡಿ ನೀವು ಗೆಲ್ಲೋದು ಅಷ್ಟೇ ಏನಿಯ ಮುಖ್ಯ ನನಗಂತೂ. ನನಗೆ ನಮ್ಮ ಅಮ್ಮಗಿನ ನೀವು ಗೆಲ್ಬೇಕತ್ತೆ. ನೋಡಿದ್ರೆ ಅಮ್ಮನ ಕಡೆ ಬಿಟ್ಬಿಟ್ಟು ನಿಮ್ಮ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಹೆಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ನನ್ನ ಫ್ರೆಂಡುಗಳೇನೇ ಡಾಕ್ಟ್ರು ಓದಿರೋರು ಅವರೇ ಕಣತ್ತೆ, ಕರೆಸ್ತೀನಿ ನಾನು. ನೀವು ಸುಮ್ಕಿರಿ, ನೀವು ಏನು ಟೆನ್ಷನ್ ತಗೊಂಡು ದುಡ್ಡೇನು ಕೊಡೋದು, ಜಾಸ್ತಿ ಏನು ಕೊಡೋದೇ ಬೇಡ. ಒಂದು 20 ಸಾವಿರ ಕೊಟ್ಟರು ಬಂದ್ಬಿಟ್ಟು ನೀಟಾಗಿ ನೋಡ್ಬಿಟ್ಟು ಹೋಗ್ತಾರೆ. ಯಾರನ್ನ ಇಬ್ಬರನ್ನ ಸಂಡಾಕಿರೋರನ್ನ ಕರೆಸ್ತೀನಿ, ನೀವು ಟೆನ್ಷನ್ ತಗೋಬೇಡಿ. ನೀವು ಸುಮ್ಕಿರಿ, ನೀವು ಗೆಲ್ಲೋದು ಮುಖ್ಯ ಅಷ್ಟೇನೇ. ಕಾರ್ಯವಾಸಿ ಕತ್ತೆ ಕಾಲಡಿ ಅಂತ ಹೇಳಿಲ್ವಾ? ಏನನ್ನ ಮಗ ಹೆಂಗ ಕರೆಸ್ತೀನಿ ಅಂದರೆ ಪುಕ್ಸಟ್ಟೆ ತಾನೆ, ಕರೆಸ್ಲಿ ಬಿಡು. 5,000 10,000 ಕೊಟ್ಟು ಕಳ್ಸೋಕ್ಕೇನು ನಂದೇನು ಇದಾಗಬೇಕಾ? ಸರಿ ಹೇಳಿ ಅಂದರೆ ಆಯ್ತು ಹೇಳಿ ಅಂದರೆ ಆದಷ್ಟು ಬೇಗ ಕರೆಸ್ಬಿಡಿ, ಸರಿನಾ? ನನಗೂ ಮಂತ ಕೆಲಸ ಐತೆ, ನಾನು ಒಯ್ತೀನಿ. ನೀವು ಅಷ್ಟೇನಿಯ. ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ನೀವು ನಾಳೆ ಮಂತಕ್ಕೆ ಬನ್ನಿ, ನಿಮ್ಮ ತಗೋಸಿ ಮಾತಾಡ್ಬೇಕು ನಾನು. ನಾಳೆ ಬನ್ನಿ, ಇವತ್ತೇನು ಬೇಡ, ಸರಿನೇ? ನನ್ನ ಹತ್ರ ಮಾತಾಡ್ಬೇಕಾಗತ್ತೆ. ನಾನು ಐಡಿಯಾ ಕೊಟ್ಟಿದ್ದಕ್ಕೆ ನಿಮ್ಗೆ ಬಲು ಖುಷಿ ಆಯ್ತಾಯ್ತಲ್ವಾ? ಆಮೇಲಿಂದ ಐಡಿಯಾ ಎಲ್ಲನೂ ಫೇಲ್ ಆಯಿತು ಅಂತ ಮಾತ್ರ ಹೇಳ್ಬೇಡಿ. ನಾನೇ ಕೊದ್ದು ಮುಚ್ಚಿ ಪೊದ್ದಿ ಐಡಿಯಾನ ಕೇಳಿಸ್ಕೊಬಿಟ್ಟು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು. ನನಗೆ ನನ್ನ ಹೆಂಡತಿ ಅಂದರೆ ಭಾಳ ಇಷ್ಟ ಅಲ್ವಾ, ಅದಕ್ಕೆ ನೀವಂದ್ರೂ ನಂಗೆ ಹೊಸ ಇಷ್ಟ. ಬರ್ತೀನಿ ಹೇಳಿ, ಪರ್ಸ್ನಲಾಗಿ ಮಾತಾಡೋದಿದ್ರು ಮಾತಾಡೋಣ. ಎಲೆಕ್ಷನ್ ಗೆಲ್ಸೋ ಜವಾಬ್ದಾರಿ ನಂದು. ನೀವೇ ಒಂದು ಸಮಸ್ಯೆ ನನಗೆ. ಅಯ್ಯೋ ಇವನ್ನೆಲ್ಲ ಹೋದ್ರೇ ಗೆಲ್ಲದು ನಾನು. ಸರಿ ಆಯ್ತು ಹೇಳಿ ಅಂದರೆ ನಮ್ಮ ಅತ್ತೆ ಹತ್ರ ಒಳ್ಳೆನಾಗಕ್ಕೆ ಇದೊಂದು ಒಳ್ಳೆ ಚಾನ್ಸ್ ನನಗಂತೂ. ನಮ್ಮ ಅತ್ತೆ ಹತ್ರ ಒಳ್ಳೆನಾಗೋದಕ್ಕೆ ಈ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು.